ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವಾಗ ಮಾರ್ನಿಂಗ್ ನಾನು ಫ್ರೆಶ್ ಅಪ್ ಆಗಿ ನಂದು ಗಾಡಿ ಒಂದಿತ್ತು, ಅದು ಸರಿಸಿಕೊಡ್ಬೇಕಿತ್ತು. ಸೊ ಹಂಗೆ ಇವತ್ತು ಗಾಡಿನ ಸರಿಸಿಕೊಡ್ಲಿಕ್ಕೆ ಹೊರಟಿದ್ದೀನಿ ಗಾಯ್ಸ್. ಸೊ ಆನಂತರ ನಾನು ಗಾಡಿ ಸರಿಸಿಕೊಟ್ಟು ನಾನು ಇವತ್ತು ಫ್ರೈಡೇ, ಸೊ ಇವತ್ತು ನಾನು ಚಾಮುಂಡಿ ಟೆಂಪಲಿಗೆ ಹೋಗ್ತಾ ಇದ್ದೀನಿ. ಸೊ ಮಾರ್ನಿಂಗ್ ಅಂತೂ ಇವತ್ತು ಫುಲ್ ಕ್ರೌಡ್ ಇರುತ್ತೆ ಚಾಮುಂಡಿ ಟೆಂಪಲ್. ಸೊ ಮತ್ತು ಬಿಸಿಲು ಕೂಡ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರ ನಾನೇನು ಪ್ಲ್ಯಾನ್ ಮಾಡಿದ್ದೀನಿ ಅಂತ ಹೇಳಿದರೆ, ಮಾರ್ನಿಂಗ್ ಇವಾಗ ಗಾಡಿನ ಸರಿಸಿಗಿಟ್ಟು ಸೊ ಆಫ್ಟರ್ನೂನ್ ಗಾಡಿನ ಸರಿಸಿ ತಗೊಂಡು ಆಫ್ಟರ್ನೂನ್ ಸಂಜೆ ಚಾಮುಂಡಿ ಬೆಟ್ಟಕ್ಕೆ ಹೋಗುವ ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ಒಂದು 4-5 o'clock ರೇಂಜಲ್ಲಿ ಹೋಗುವ ಅಂತ. ಯಾಕಂದರೆ ಅವಾಗ ಕ್ರೌಡ್ ಕೂಡ ಕಡಿಮೆ ಇರುತ್ತೆ ಮತ್ತು ಬಿಸಿಲು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಆರಾಮದಲ್ಲಿ ದರ್ಶನ ಮಾಡಿ ಬರ್ಬೋದು ಅಂತೇಳಿ ಪ್ಲ್ಯಾನ್ ಮಾಡಿದ್ದೀನಿ. ಸೊ ನೋಡೋ ಗೈಸ್ ಯಾವ ಥರ ಆಗುತ್ತೆ ಅಂತ. ನಾನು ಯಾವುದು ಪ್ಲ್ಯಾನ್ ಅಂದ್ಕೊಂಡಿದ್ದ ಥರ ಯಾವುದು ಆಗ್ತಿಲ್ಲ. ಸೊ ಏನು ಮಾಡಲಿಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಇವಾಗ ಫ್ರೆಶ್ ಅಪ್ ಆಗಿ ನಾನೀಗ ಗಾಡಿನ ಸರಿಸ್ಕೊಡ್ಲಿಕ್ಕೆ ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ ಗೈಸ್. ನಾನು ಲಾಸ್ಟ್ ಟೈಮ್ ಗಾಡಿನ ಶೋರೂಮಲ್ಲಿ ಬಿಟ್ಟಿದ್ದೆ ಸೊ ಸರ್ವಿಸಿಗೆ. ಸೊ ಆ್ಯಕ್ಚುಲಿ ಅವರು ಶೋರೂಮಲ್ಲಿ ನನಗೆ ಸರ್ವಿಸ್ ಮಾಡಿ ಕೊಟ್ಟಿದ್ದರು. ಆವಾಗ ನನಗೆ ಒಂದು ಕೂಪನ್ ಕಾರ್ಡ್ ಕೂಡ ಕೊಟ್ಟಿದ್ದರು. ಸೊ ಅದು ಕೂಪನ್ ಕಾರ್ಡ್ ಇಲ್ಲಿದೆ ಗೈಸ್, ಕೊಟ್ಟಿದ್ದರು. ಸೊ ಇಲ್ಲಿದೆ, ಓಕೆನಾ. ಸೊ ಇಲ್ಲಾದರೆ ನಾನು ಗಾಡಿನ ಸರ್ವಿಸ್ ನಾನು ಊರಲ್ಲೇ ಮಾಡ್ತಿದ್ದೆ. ಸೊ ಇದು ಕೂಪನ್ ಕಾರ್ಡ್ ಕೊಟ್ಟಿದ್ದಾರೆ ಅಂತ. ಅದರಲ್ಲಿ ಏನಂತೇಳಿದರೆ 1 ವರ್ಷಕ್ಕೆ 4 ಸರ್ವಿಸ್ ಏನೋ ಫ್ರೀ ಇರುತ್ತೆ. ಸೊ ಹಂಗೆ ನಾನು ಅದು ಕೂಪನ್ ತಗೊಂಡಿದ್ದೆ, ನನಗೆ ಕೂಡ ಯೂಸ್ಫುಲ್ ಆಗ್ಬೋದು ಅಂತ. ಬಟ್ ನಾನು ಸರಿ ನನಗೆ ಡಿಸಿಷನ್ ತಗೊಂಡಿದ್ದೀನಿ, ಬ್ಯಾಂಗ್ಳೂರಿಗೆ ಹೋಗ್ತಿದ್ದೀನಿ. ಸೊ ಏನು ಮಾಡಲಿಕ್ಕಾಗಲ್ಲ, ಅದು ಮೈಸೂರಲ್ಲೇ ಕೊಡಬೇಕು ಅಂತ ಅದರಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಮೈಸೂರಲ್ಲಿ ಒಂದು 5 to 6 ಏನೋ ಬ್ರ್ಯಾಂಚ್ ಇದೆ ಅವರು, ಅಲ್ಲೇ ಸರ್ವಿಸ್ ಕೊಟ್ಟರೆ ಅಲ್ಲೇ ಕ್ಲೈಮ್ ಆಗುತ್ತೆ ಅಂತ. ಬ್ಯಾಂಗ್ಳೂರಲ್ಲೆಲ್ಲ ಆಗಲ್ಲಂತೆ. ಸೊ ಅದು ಈಗ ಒಂದು ಸಲ ಕೇಳಬೇಕು ಅವ್ರ ಹತ್ರ, ಬ್ಯಾಂಗ್ಳೂರಲ್ಲಿ ಕೂಡ ಆಗುತ್ತಾ ಅಲ್ಲ ಇಲ್ಲಿ ಮಾತ್ರ ಅಂತ. ಸೊ ಏನು ಮಾಡಲಿಕ್ಕಾಗಲ್ಲ. ಇದು ನಂದು ಫಸ್ಟ್ ಸರ್ವಿಸ್ ಆಗಿದೆ. ಸೊ ಇದು ನಂದು ಸೆಕೆಂಡ್ ಸರ್ವಿಸ್, ಇನ್ನೊಂದು 2-3 ಸರ್ವಿಸ್ ಏನೋ ಇದೆ, ಪೆಂಡಿಂಗ್ ಇದೆ. ಸೊ ಅದಕ್ಕೋಸ್ಕರ ನಾನು ಇಲ್ಲಿ ನನ್ನ ಊರಲ್ಲಿ ಗಾಡಿನ ಸರ್ವಿಸ್ ಕೊಡಲಿಕ್ಕಿದೆ. ಬಟ್ ಏನು ಮಾಡಲಿಕ್ಕಾಗಲ್ಲ. ಸೊ ಇನ್ನು ನೆಕ್ಸ್ಟ್ ನಾನು ಬ್ಯಾಂಗ್ಳೂರಿಗೆ ಗಾಡಿ ತಗೊಂಡು ಹೋಗ್ತೀನಿ ಅಲ್ಲ, ಆವಾಗ ಫುಲ್ಲು ಶೋರೂಮಲ್ಲಿ ರೆಡಿ ಮಾಡಿ ತಗೊಂಡು ಹೋಗುವ ಗೈಸ್. ಸೊ ನಾನು ಇವಾಗ ಗಾಡಿನ ಶೋರೂಮಲ್ಲಿ ಬಿಟ್ಟು ಬಂದಿದ್ದೀನಿ. ಸೊ ಅದು ನನಗೆ ಆಫ್ಟರ್ನೂನ್ 3 o'clock ಸಮಥಿಂಗ್ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ಆಫ್ಟರ್ 3 o'clock ಆದಮೇಲೆ ನಾನೊಂದು 4 to 5 o'clock ರೇಂಜಲ್ಲಿ ನಾನು ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಿದ್ದೀನಿ. ಸೊ ಇವಾಗ ನಾನು ರೂಮಿಗೆ ಬಂದಿದ್ದೀನಿ. ಸೊ ನನಗೆ ರೂಮಲ್ಲಿ ಸ್ವಲ್ಪ ಕೆಲಸ ಇದೆ. ಸೊ ಈ ರೂಮ್ ಫುಲ್ ಇವತ್ತು ಕ್ಲೀನ್ ಮಾಡಬೇಕು. ಸೊ ಒಂದು ಸ್ವಲ್ಪ ಎಲ್ಲ ಇದೆ, ಡಸ್ಟ್ ಎಲ್ಲ ಇದೆ, ಅದನ್ನೆಲ್ಲ ಕ್ಲೀನ್ ಮಾಡಿ ಆನಂತರ ನಿಮಗೆ ಸಿಗ್ತೀನಿ ಗೈಸ್. ಮತ್ತೊಂದು ಏನಂತ ಹೇಳಿದರೆ, ಒಂದು ಗುಡ್ ನ್ಯೂಸ್ ಇದೆ ಗೈಸ್. ಏನಂತ ಹೇಳಿದರೆ, ನಾನು ಮೊಬೈಲ್ ಡಿಸ್ಪ್ಲೇ ಅದು ಆರ್ಡರ್ ಮಾಡಿದ್ದೀನಿ. ನಿಮಗೆ ಲಾಸ್ಟ್ ವ್ಲಾಗಲ್ಲಿ ಹೇಳಿದ್ದೆ ಮೊಬೈಲ್ ಡಿಸ್ಪ್ಲೇ ಅದು ಆರ್ಡರ್ ಮಾಡಿದ್ದೀನಿ ಅಂತ. ಅದು ನಿನ್ನೆ ಡೆಲಿವರಿ ಆಗಿದೆ. ಸೊ ನಾನು ಬರುವಾಗ ಒಂದು ಡೆಲಿವರಿ ಆಗಲಿ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಅದಕ್ಕಿಂತ ಮುಂಚೆನೇ ಡೆಲಿವರಿ ಆಯಿತು. ನಾನು ನಾಳೆ ಹೊರಡ್ತಿದ್ದೀನಿ ಊರಿಗೆ. ಸೊ ನನ್ನ ಮೊಬೈಲ್ ಡಿಸ್ಪ್ಲೇ ಕೂಡ ಬಂತು ಗೈಸ್. ನಾಳೆ ನಿಮಗೆ ಹೋಗಿ ಅದನ್ನು ಹಾಕಿಬಿಟ್ಟು ಅದರಲ್ಲಿ ಲಾಗ್ ಕಂಟಿನ್ಯೂ ಮಾಡ್ತೀನಿ ಗಾಯ್ಸ್. ರೂಮ್ ಫುಲ್ ಕ್ಲೀನ್ ಆಯಿತು ಗಾಯ್ಸ್. ಸೊ ರೂಮ್ ಫುಲ್ ಕ್ಲೀನ್ ಮಾಡಿ ಆಯಿತು. ಸೊ ಎಲ್ಲ ತೆಗೆದಾಯಿತು. ಸೊ ಇನ್ನೊಂದು ಕಲ್ಲಂಗಡಿಯನ್ನು ತಂದಿದ್ದೆ ಗೈಸ್. ಸೊ ಸ್ವಲ್ಪ ತಿನ್ನೋ. ಆವಾಗ ಗಾಡಿ ಇಟ್ಟು ರೂಮನ್ನೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಮಲಗಿದವ. ಇವಾಗ 4 ಗಂಟೆ 4:30 ಆಯಿತು. ಇವಾಗ ಎದ್ದಿದ್ದೀನಿ ಗಾಯ್ಸ್. ಸೊ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ. ಸೊ ಶೋರೂಮಿಂದ ಕಾಲ್ ಮಾಡಿದರು ಗಾಡಿ ರೆಡಿ ಆಗಿದೆ ಅಂತ. ಸೊ ಹಂಗೆ ಫುಲ್ ರೆಡಿಯಾಗಿ ನಾನಿವಾಗ ಗಾಡಿನ ತೆಗೊಂಡು ಚಾಮುಂಡಿ ಟೆಂಪಲ್ಗೆ ಹೊರಟಿದ್ದೀನಿ ಗಾಯ್ಸ್. ಲೆಟ್ಸ್ ಗೋ. ಸೊ ಒಳ್ಳೆ ನಿದ್ದೆ ಬಂದಿತ್ತು ಗೈಸ್, ಒಳ್ಳೆ ನಿದ್ದೆ ಬಂದಿತ್ತು. ಸೊ ಮಧ್ಯಾಹ್ನ ಊಟ ಕೂಡ ಆಗಿಲ್ಲ. ಇನ್ನು ಏನಾದರೂ ಔಟ್ ಸೈಡ್ ಮಾಡಿಕೊಂಡು ಬರಬೇಕು ಗೈಸ್. ಬನ್ನಿ ಚಾಮುಂಡಿ ಬೆಟ್ಟಕ್ಕೆ. No more shortcuts. New life, new beginning. ಸೊ ಗಾಡಿನ ಸರಿಸಿ ತಗೊಂಡು ಬಂದುಬಿಟ್ಟು ಇವಾಗ ಗಂಟೆ 5 o'clock ಆಯಿತು ಗೈಸ್. ಇವಾಗ ಬಂದಿದ್ದೀನಿ. ಸೊ ನೋಡ ರಶ್ ಏನು ತುಂಬ ಇಲ್ಲ ಇವತ್ತು. ಸೊ ನೋಡೋ ಗೈಸ್ ಯಾವ ಥರ ಆಗುತ್ತೆ ಅಂತ. ಹೋಗ್ತಾ ಇದ್ದೀವಿ ಗಾಯ್ಸ್. ಸೊ ತುಂಬ ರಶ್ ಇಲ್ಲಂತೆ, ಆರಾಮದಲ್ಲಿ ದರ್ಶನ ಮಾಡಿ ಬರ್ಬೋದು ಅಂತ ಹೇಳಿದರು. ಸೊ ಗೈಸ್ ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಗೈಸ್, ಟೆಂಪಲ್ 6 ಗಂಟೆಗೆ ಕ್ಲೋಸ್ ಅಂತೆ. ಸೊ ಇವಾಗ 5:30 ಆಯಿತು. ಇನ್ನು ಅರ್ಧ ಗಂಟೆ ದರ್ಶನ ಮಾಡಿ ಬರಬೇಕು ಗೈಸ್. ಹೋಗುವ. ಟೆಂಪಲ್ ಒಳಗೆ ವ್ಲಾಗ್ ಮಾಡಲಿಕ್ಕಿಲ್ಲ. ಸೊ ನಾನು ನಿಮಗೆ ದರ್ಶನ ಎಲ್ಲ ಮುಗಿಸ್ಬಿಟ್ಟು ಹೊರಗಡೆ ಬಂದು ಸಿಗ್ತೀನಿ ಗಾಯ್ಸ್. ನಂದು ದೇವ್ರ ದರ್ಶನ ಎಲ್ಲ ಆಯಿತು. ಇವಾಗ ಹೊರಟಿದ್ದೀನಿ ಗಾಯ್ಸ್. ಸೊ ಇಲ್ಲೊಂದು ಕಟ್ಟಿದ್ದೀನಿ ನೋಡಿ ಗೈಸ್. ನಾನಿವಾಗ ಚಾಮುಂಡಿ ಟೆಂಪಲಿಂದ ಹೊರಟಿದ್ದೀನಿ.
ಸೊ ಇಲ್ಲಿ ಜಾಸ್ತಿ ಲಾಗ್ ಮಾಡ್ಲಿಕ್ಕೆ ಹೋಗಿಲ್ಲ, ಯಾಕಂದರೆ ಟೆಂಪಲ್ ಅಲ್ಲ, ಸೊ ಬೇಡ ಅಂತ. ಮತ್ತು ನನಗೆ ಕೂಡ ಹೊಟ್ಟೆ ಹಸಿದು ಆಗ್ತಿದೆ. ಬಟ್ ನಮ್ಮ ಮಧ್ಯಾಹ್ನ ಊಟ ಕೂಡ ಮಾಡಿಲ್ಲ, ಅದಕ್ಕೆ ನಾನು ತುಂಬ ಹೊಟ್ಟೆ ಹಸಿತಿದೆ, ಅದಕ್ಕೆ ಇವಾಗ ಇಲ್ಲಿಂದ ಹೊರಟಿದ್ದೀನಿ ಗಾಯ್ಸ್. ಸೊ ಫೈನಲಿ ರೂಮಿಗೆ ರೀಚ್ ಆಗಿದ್ದೀನಿ. ಸೊ ಔಟ್ ಸೈಡ್ ಊಟ ಎಲ್ಲ ಮಾಡಿ ಎಲ್ಲ ಮುಗಿದು ಇವಾಗ ರೂಮಿಗೆ ರೀಚ್ ಆದೆ. ಸೊ ಇವತ್ತಿನ ಲಾಗ್ ಇಷ್ಟೇ ಗೈಸ್. ಇನ್ನು ನನಗೆ ಸ್ವಲ್ಪ ಲಗೇಜ್ ಎಲ್ಲ ಪ್ಯಾಕ್ ಮಾಡಲಿಕ್ಕಿದೆ. ಸೊ ಫುಲ್ ರೂಮಲ್ಲಿರೋ ಐಟಮ್ ಎಲ್ಲ ಖಾಲಿ ಮಾಡಬೇಕು. ಸೊ ಅದೆಲ್ಲ ಲಗೇಜ್ ಪ್ಯಾಕ್ ಮಾಡಿ ಮಲಗಬೇಕು ಗೈಸ್. ಫುಲ್ ಟಯರ್ಡ್ ಆಗಿದ್ದೀನಿ. ನಿಮಗೆ ನಾನು ಸೀದಾ ಊರಲ್ಲಿ ಸಿಗ್ತೀನಿ ಗೈಸ್. ಸೊ ಇವತ್ತಿನ ಲಾಗ್ ಇಷ್ಟ ಗೈಸ್. ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.